ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು 10ನೇ ತರಗತಿಯ ಅಧ್ಯಾಯ 5 ಈ ಒಂದು ಅಧ್ಯಾಯ ಏನಪ್ಪ ಅಂದರೆ ಸಮಾಂತರ ಶ್ರೇಣಿಗಳು. ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗೆ ಹಿಂದಿನ ಒಂದು ಕ್ಲಾಸ್ನಲ್ಲಿ ಬೇಸಿಕ್ ಆಗಿರುವಂತಹ ಕೆಲವೊಂದು ಟರ್ಮ್ಸ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಏನಪ್ಪ ಅಂದರೆ ಒಂದು ಸಮಾಂತರ ಶ್ರೇಣಿ ಅಂತಂದರೆ ಏನು, ಸಮಾಂತರ ಶ್ರೇಣಿಯಲ್ಲಿರುವಂಥ ವಿಧಗಳು ಯಾವಪ್ಪ ಅಂದರೆ ಪರಿಮಿತ ಮತ್ತು ಅಪರಿಮಿತ. ಸಮಾಂತರ ಶ್ರೇಣಿಯ ಮೊದಲನೇ ಪದ ಯಾವ ರೀತಿಯಾಗಿರುತ್ತೆ, ಸಾಮಾನ್ಯ ವ್ಯತ್ಯಾಸ ಯಾವ ರೀತಿಯಾಗಿರುತ್ತೆ ಮತ್ತು ಅದರಲ್ಲಿ ಬರುವಂಥ ಸಾಮಾನ್ಯ ರೂಪವನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, ಇನ್ನೊಂದು ಸರಿ ರಿವಿಷನ್ ಮಾಡೋಣ. ಸಮಾಂತರ ಶ್ರೇಣಿ ಅಂತಂದರೆ ಅದು A1 A2 A3 ಈ ರೀತಿಯಾಗಿ ಇರುತ್ತೆ. ಓಕೆ, ಸಮಾಂತರ ಶ್ರೇಣಿಯ ಮೊದಲನೇ ಪದ A1 A ಅಂತ ಆಗಿರುತ್ತೆ. ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ D ಡಿಫರೆನ್ಸ್ ಅಂದಾಗ A2ನಲ್ಲಿ A1 ಮೈನಸ್ ಮಾಡಬೇಕು, ಆವಾಗ ಸಾಮಾನ್ಯ ವ್ಯತ್ಯಾಸ ಸಿಗತ್ತೆ. ಓಕೆ, ಈ ರೀತಿಯಾಗಿ ಸಾಮಾನ್ಯ ವ್ಯತ್ಯಾಸ ಇದ್ದಾಗ ಇದರಲ್ಲಿ ಮೊದಲನೇ ಪದ ಎ ಆದರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನು ನೋಡೋದಾದರೆ ಮೊದಲನೇ ಪದ ಎ ಆದರೆ ಎರಡನೇ ಪದ ಏನಾಗಿರುತ್ತೆ. ಈಗ ನೋಡಿ, ಎರಡನೇ ಪದದಲ್ಲಿ ಒಂದನೇ ಪದವನ್ನು ಮೈನಸ್ ಮಾಡಿದಾಗ ಸಾಮಾನ್ಯ ವ್ಯತ್ಯಾಸ ಡಿ ಬರುತ್ತೆ. ಹಾಗಾದರೆ ನಮಗೆ ಎರಡನೇ ಪದ ಬೇಕಾದರೆ ಈ ಡಿಯನ್ನು ಪ್ಲಸ್ ಮಾಡಬೇಕು. ನೆಕ್ಸ್ಟ್ ಮೂರನೇ ಪದ ಬೇಕಾದರೆ ಸಮಾಂತರ ಶ್ರೇಣಿ ಈ ಡಿಗೆ ಇನ್ನೊಂದು ಡಿಯನ್ನು ನಾವು ಏನು ಮಾಡಬೇಕು, ಪ್ಲಸ್ ಆ್ಯಡ್ ಮಾಡಬೇಕು, ಆವಾಗ A+2D ಆಗುತ್ತೆ. ಸಮಾಂತರ ಶ್ರೇಣಿಯ ಮೂರನೇ ಪದ ಏನಾಗುತ್ತೆ, A+3D ಆಗುತ್ತೆ. ಓಕೆ, ಇಷ್ಟನ್ನು ನಾವು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಈಗ ಒಂದು ಸಮಾಂತರ ಶ್ರೇಣಿ A1 A2 A3 ಆಗಿದ್ದಾಗ ಸಮಾಂತರ ಶ್ರೇಣಿಯ ಎನ್ನನೇ nth ಟರ್ಮ್ ಏನಾಗಿರುತ್ತೆ ಎನ್ನುವಂಥದ್ದನ್ನು ನಾವು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಇದಕ್ಕೆ ಸಂಬಂಧಿಸಿದಾಗೆ ಎಕ್ಸಾಂಪಲ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಈ ಒಂದು ಸಮಾಂತರ ಶ್ರೇಣಿಯ nth ಟರ್ಮ್ ಅಂತಂದರೆ ಮೊದಲನೇ ಪದ ಏನಿದೆ, ಈ ಸಮಾಂತರ ಶ್ರೇಣಿಯ ಮೊದಲನೇ ಪದ ಏನಾಗಿರುತ್ತೆ, A1 A ಆಗಿರುತ್ತೆ. A2 ಏನಾಗಿರುತ್ತೆ, A+D ಆಗಿರುತ್ತೆ. A3 ಏನಾಗಿರುತ್ತೆ, A+2D ಆಗಿರುತ್ತೆ. ಅಪ್ ಟು ಎಲ್ಲಿವರೆಗೂ ಇದು ಒಂದು ಪರಿಮಿತ ಸಮಾಂತರ ಶ್ರೇಣಿ ಅಂತ ಅಂದ್ಕೊಂಡಾಗ ನಮಗೆ ಎಷ್ಟನೇ ಟರ್ಮ್ nth ಟರ್ಮ್ ನಮಗೆ ಗೊತ್ತು ಇರೋದಿಲ್ಲ. ಆವಾಗ ಏನಾಗುತ್ತೆಪ್ಪ ಅಂದರೆ AN ಅಪ್ ಟು AN A+n-1 ಇಂಟು ಡಿ. ಓಕೆ, ಇಲ್ಲಿ n ಅಂದರೆ ಏನು ಕೊಟ್ಟಿರ್ತಾರೆ, ನಂಬರ್ ಆಫ್ ಸಮಾಂತರ ಶ್ರೇಣಿಯಲ್ಲಿರುವಂತಹ ಎಷ್ಟು ಪದಗಳು ಅಂತ ಅಂದಾಗ ಅದು n ಆಗಿರುತ್ತೆ. ಆ n-ನಲ್ಲಿ ಒಂದನ್ನು ಮೈನಸ್ ಮಾಡಿದರೆ ನಮಗೆ ಸಮಾಂತರ ಶ್ರೇಣಿ nth ಟರ್ಮ್ ಸಿಗುತ್ತೆ. ಸಮಾಂತರ ಶ್ರೇಣಿಯ ಮೊದಲನೇ ಪದ ಎ ಆಗಿದ್ದಾಗ ಸಾಮಾನ್ಯ ವ್ಯತ್ಯಾಸ ಡಿ ಆಗಿದ್ದಾಗ ಈ ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ ಏನಾಗಿರುತ್ತೆ ಅಂದರೆ AN A+n-1 ಇಂಟು ಡಿ ಆಗಿರುತ್ತೆ. ಈ ಒಂದು ಸೂತ್ರ ತುಂಬಾ ಇಂಪಾರ್ಟೆಂಟ್, ಮಲ್ಟಿಪಲ್ ಚಾಯ್ಸಲ್ಲಿ ನೇರವಾಗಿ ಕೇಳ್ಬೋದು ಮತ್ತು ಇದಕ್ಕೆ ಸಂಬಂಧಿಸಿದಾಗೆ ಎಕ್ಸಾಂಪಲ್ಗಳು ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ TET-ನಲ್ಲಿ ನೇರವಾಗಿ ಪ್ರಶ್ನೆಯನ್ನು ಕೇಳ್ಬೋದು. ಇದಕ್ಕೆ ಸಂಬಂಧಿಸಿದಾಗೆ ಸಮಾಂತರ ಶ್ರೇಣಿಗೆ ಸಂಬಂಧಿಸಿದಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ರೆಗ್ಯುಲರಾಗಿ ಬರ್ತಾನೆ ಇರ್ತವೆ, ಆದ್ದರಿಂದ ತುಂಬಾ ಇಂಪಾರ್ಟೆಂಟ್. ಇವಾಗ ಸಮಾಂತರ ಶ್ರೇಣಿಯ nth ಟರ್ಮ್ಗೆ ಸಂಬಂಧಿಸಿದಾಗೆ ಒಂದು ಎಕ್ಸಾಂಪಲನ್ನು ನೋಡೋಣ, ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತೇವೆ ಅಂತ. ಓಕೆ, ಪರಿಹಾರ. ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಏನಾಗಿದೆ, ಮೊದಲನೇ ಪದ A = 2 ಆಗಿದೆ. ಸಾಮಾನ್ಯ ವ್ಯತ್ಯಾಸ A2 - A1 ಅಂತಂದಾಗ A2 ಏನಿದೆ 7 ಇದೆ, A1 ಎಷ್ಟಿದೆ 2 ಇದೆ. 7 - 2 ಅಂದಾಗ 5 ಬರುತ್ತೆ. ಸಾಮಾನ್ಯ ವ್ಯತ್ಯಾಸ 5. ಸಮಾಂತರ ಶ್ರೇಣಿ 10ನೇ ಪದವನ್ನು ಕೇಳ್ತಾ ಇದ್ದಾರೆ, n = 10 ಅಂತ ಆಗುತ್ತೆ. ಓಕೆ, ಈಗ ಸಮಾಂತರ ಶ್ರೇಣಿ 10ನೇ ಪದವನ್ನು ಕಂಡುಹಿಡಿಯಲು ನಾವು ಏನಪ್ಪ ಸೂತ್ರ ಬಳಸ್ತೀವಿ, AN A+n-1 ಇಂಟು ಡಿ, ಈ ಸೂತ್ರವನ್ನು ಯೂಸ್ ಮಾಡ್ತೀವಿ. ಸೊ ಇವಾಗ A10 n ಎಷ್ಟಾಗಬೇಕು 10 ಅಂತ ಹಾಕಬೇಕು. ಮೊದಲನೇ ಪದ 2 ಇದೆ, n ಅಂದರೆ ಎಷ್ಟಿದೆ 10 ಇದೆ, -1 ಸಾಮಾನ್ಯ ವ್ಯತ್ಯಾಸ 5. ಓಕೆ, ಇವಾಗ 2 + 10 - 1 9 9 ಇಂಟು 5. ಓಕೆ, ಇವಾಗ
9 ಇಲ್ಲಿ ಎಷ್ಟು 45 ಪ್ಲಸ್ 2 ಎಷ್ಟಾಗುತ್ತೆ 47. ಆದ್ದರಿಂದ ಸಮಾಂತರ ಶ್ರೇಣಿಯ 10ನೇ ಪದವು ಈ ಒಂದು ಸಮಾಂತರ ಶ್ರೇಣಿಯ 10ನೇ ಪದವು 47 ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ. ಓಕೆ, ಇವಾಗ ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ. ಈ ರೀತಿಯಾಗಿದೆ. 21, 18, 15 ಸಮಾಂತರ ಶ್ರೇಣಿಯ ಎಷ್ಟನೇ ಪದವು -81 ಆಗಿದೆ ಮತ್ತು ಸಮಾಂತರ ಶ್ರೇಣಿಯಲ್ಲಿ ಎಷ್ಟನೇ ಪದ 0 ಆಗಿದೆ ಅಂತ ಪ್ರಶ್ನೆ ಇದೆ. ಓಕೆ, ಮೊದಲನೇದಾಗಿ ಪರಿಹಾರವನ್ನು ನೋಡೋಣ. ಕೊಟ್ಟಿರುವಂಥ ಎಲ್ಲ ದತ್ತಾಂಶಗಳನ್ನು ಬರ್ಕೊಳ್ಳೋಣ. ಈ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಎಷ್ಟಾಗಿದೆ 21 ಆಗಿದೆ. ಸಾಮಾನ್ಯ ವ್ಯತ್ಯಾಸ ನೋಡಿ 18, ಈ 2 ಅಂದರೆ 18 ಇದೆ. 18ರಲ್ಲಿ 21 ಮೈನಸ್ ಮಾಡಿ, ಅವಾಗ ಎಷ್ಟು ಬರುತ್ತೆ -3 ಬರುತ್ತೆ. ಓಕೆ, ನೆಕ್ಸ್ಟು ಏನು ಕೊಟ್ಟಿದ್ದಾರೆ ನಮಗೆ ಎಷ್ಟನೇ ಪದ -81 ಅಂತ ಇದೆ. ಸೊ ಏನು ಕೊಟ್ಟಿದ್ದಾರೆ, ನಾವೀಗ ಕಂಡುಹಿಡಬೇಕಾಗಿರೋದು ಏನಪ್ಪ ಅಂದರೆ n ಎಷ್ಟು ಅಂತ. ಯಾವ ಒಂದು ಟರ್ಮ್ 81 ಇದೆ, ಎಷ್ಟನೇ ಪದ 81 ಇದೆ ಅನ್ನೋದನ್ನು ಕಂಡುಹಿಡ್ಕೋಬೇಕು. ಓಕೆ, ಸಮಾಂತರ ಶ್ರೇಣಿ nth ಟರ್ಮನ್ನು ಕಂಡುಹಿಡಲು ಬಳಸುವಂಥ ಸೂತ್ರ an a ಪ್ಲಸ್ n ಮೈನಸ್ 1 ಇಂಟು ಡಿ. ನಮಗೆ an ಹೋಲ್ ಟರ್ಮನ್ನು ಕೊಟ್ಟಿದ್ದಾರೆ -81, ಮೊದಲನೇ ಪದ 21. ನಾವು ಕಂಡುಹಿಡಬೇಕಾಗಿರೋದು nth ಟರ್ಮ್, ಹಾಗೆ n ಹಾಗೆ ಇಡೋಣ -1. ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ 3 ಇದೆ. ಓಕೆ, ಇವಾಗ ನಾವು ಈಗ 20 -81 ಇದೆ, 21 ಪ್ಲಸ್ ನೋಡಿ, ಇವಾಗ 21 ಪ್ಲಸ್ -3n ಹಾಗೆ ಇಡೋಣ. ಮೈನಸ್ ಇದು ಪ್ಲಸ್ ಇದೆ, ಇದು ಮೈನಸ್ ಇಂಟು n ಅಂದಾಗ -3n ಆಗುತ್ತೆ. ಮೈನಸ್ ಪ್ಲಸ್ 3 ಆಗುತ್ತೆ. -81, 21 ಪ್ಲಸ್ 3 ಎರಡನ್ನು ಕೂಡಿದಾಗ 24 -3n. ಇದು ಪ್ಲಸ್ ಇದೆ, ಇದು ಈ ಕಡೆ ಬಂದಾಗ ಏನಾಗುತ್ತೆ -81 -24 -3n ಆ್ಯಸ್ ಇಟ್ ಈಸ್. ಇವಾಗ ಎರಡನ್ನು ಕೂಡಿದಾಗ 1 ಪ್ಲಸ್ 4 5, 8 ಪ್ಲಸ್ 2 10, 105 -3n. n ಈ ಕಡೆ ಮೈನಸ್ ಈ ಕಡೆ ಮೈನಸ್ ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಆವಾಗ ಉಳಿಯುತ್ತೆ ಏನು ನೋಡಿ, ಆವಾಗ n = 3 3 9, 3 ಇಲ್ಲಿ 15, n = 35 ಬಂತು. ಅಂದರೆ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ 35ನೇ ಪದ ಯಾವುದಾಗಿರುತ್ತೆ ಅಂದರೆ -81 ಆಗಿರುತ್ತೆ. ಸಮಾಂತರ ಶ್ರೇಣಿಯ 35ನೇ ಪದ -81. ಓಕೆ, ಇನ್ನೊಂದು ಪ್ರಶ್ನೆಯನ್ನು ಏನು ಕೇಳಿದರೆ, ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಎಷ್ಟನೇ ಪದ 0 ಆಗಿರುತ್ತೆ ಅಂತ ಪ್ರಶ್ನೆ ಇದೆ. ಸೊ ಈಗ ಅದನ್ನು ಸಾಲ್ವ್ ಮಾಡೋಣ. ಹಾಗಾದರೆ ಈಗ an ಟರ್ಮ್ ಏನಾಗಿರುತ್ತೆ 0 ಅಂತ ತಗೋಬೇಕು. ಅಂದರೆ ಎಷ್ಟನೇ ಪದ 0 ತಂದಾಗ an ನೋಡಿ, ಇಲ್ಲಿ ಮೊದಲೇ ಒಂದು ಪ್ರಶ್ನೆಯಲ್ಲಿ n -81 ಅಂತ ಇದೆ. ಅದಕ್ಕಿಂತ ಮುಂಚೆ ಒಂದು ಈಗ ನೋಡಿ 21 18 ಡಿಗ್ರೀಸ್ ಆಗ್ತಾ ಬರ್ತಾ ಇದೆ. ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಏನಾಗ್ತಿದೆ, ಸಂಖ್ಯೆಗಳು ಕಡಿಮೆ ಆಗ್ತಾ ಬರ್ತಾ ಇದೆ. ಕಡಿಮೆ ಅಂದಾಗ ಯಾವುದೇ ಒಂದು ಟರ್ಮ್ 0 ಆಗಿರಲೇಬೇಕು. ಹಾಗಾಗಿ an = 0 ಅಂಥೇಳಿ ತೆಗೆದುಕೊಳ್ಳೋಣ. an ಅಂದರೆ ಸೂತ್ರವನ್ನು ಯೂಸ್ ಮಾಡೋಣ. n = a ಪ್ಲಸ್ n ಮೈನಸ್ 1 ಇಂಟು ಡಿ. ಈಗ ಎಷ್ಟನೇ ಪದ 0 ಆಗಿದೆ ಅಂತ ನೋಡ್ಕೋಬೇಕಾಗಿದೆ. ಹಾಗಾಗಿ an = 0 ಆಗಿರಲಿ. ಸಮಾಂತರ ಶ್ರೇಣಿಯ ಮೊದಲನೇ ಪದ 21 -n ಮೈನಸ್ 1. n ಟರ್ಮ್ ಎಷ್ಟನೇ ಟರ್ಮ್ 0 ಅಂತ ಇದೆ ನಮಗೆ ಗೊತ್ತಿಲ್ಲ, ಹಾಗಾಗಿ n ಹಾಗೆ ತಗೋಬೇಕು. -0 ಸಮಾಂತರ, ಇದು ಸಾಮಾನ್ಯ ವ್ಯತ್ಯಾಸ 0. ನೆಕ್ಸ್ಟ್ 21 -3n ಪ್ಲಸ್ 3, 21 ಪ್ಲಸ್ 3 24. ಅಥವಾ ನಾವು ಇದನ್ನು ಈ ರೀತಿ ಕೂಡ ಬರೀಬೋದು. ಸೊ 21 ಈ ಕಡೆ ತೆಗೆದುಕೊಳ್ಳೋಣ, -21 ಆಗುತ್ತೆ. ಸೊ n-1 ಆ್ಯಸ್ ಇಟ್ ಈಸ್ ಹಂಗೆ ತೆಗೆದುಕೊಳ್ಳೋಣ. ಇದು -3 ಈ ಕಡೆ ಬಂದು ಏನಾಗುತ್ತೆ ಡಿವೈಡ್ ಆಗುತ್ತೆ. ಹಾಗಾಗಿ ಮೈನಸ್ ಕ್ಯಾನ್ಸಲ್. 3 1 3 7 21. 7 n - 1 ಆಗುತ್ತೆ. ಇದು -1 ಈ ಕಡೆ ಬಂದಾಗ ಏನಾಗುತ್ತೆ n = 8 ಆಗುತ್ತೆ.
ಈ ಒಂದು ಸಮಾಂತರ ಶ್ರೇಣಿಯಲ್ಲಿ 8ನೇ ಪದ ಏನಾಗಿರುತ್ತೆ 0 ಆಗಿರುತ್ತದೆ ಅಂತ ನಾವು ಹೇಳ್ತಾ ಇದ್ವಿ. ಓಕೆ, ಈ ಒಂದು ಪ್ರಶ್ನೆ ಏನಾಗಿದೆ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸುಮಾರು ಸರಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ, ಈ ಥರನಾದ ಪ್ರಶ್ನೆಗಳನ್ನೇ ಕೇಳಿದ್ದಾರೆ. ಆದ್ದರಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಆಗಿದೆ. ಪ್ಲೀಸ್ ನೋಟ್ ಡೌನ್ ಮಾಡ್ಕೋಬೋದು ಇದನ್ನು. ಓಕೆ, ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇದೆ. ಇದು ಕೂಡ ತುಂಬಾ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಒಂದು ಸಮಾಂತರ ಶ್ರೇಣಿಯಲ್ಲಿ 3ನೇ ಪದ 5 ಆಗಿದೆ, 7ನೇ ಪದ ಏನಾಗಿದೆ 9 ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಅಂದರೆ ಇಲ್ಲಿ 3ನೇ ಪದವನ್ನು ಕೊಟ್ಟಿದ್ದಾರೆ, 7ನೇ ಪದವನ್ನು ಕೂಡ ಕೊಟ್ಟಿದ್ದಾರೆ. ಮೊದಲನೇ ಪದ ಬೇಕು ನಮಗೆ. ಈ ಒಂದು ಸಮಾಂತರ ಶ್ರೇಣಿಯನ್ನು ಕಂಡುಹಿಡಬೇಕಾದ್ರೆ ಏನು ಬೇಕು? ಮೊದಲನೇ ಪದ ಬೇಕು, ಸಾಮಾನ್ಯ ವ್ಯತ್ಯಾಸ ಕೂಡ ಬೇಕು. ಹಾಗಾದರೆ ನಮಗೆ ಕೊಟ್ಟಿರುವಂಥ ದತ್ತಾಂಶದಿಂದ ನಾವು ಯಾವ ರೀತಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದು ಅಂತ ನೋಡೋಣ. ಈ ಒಂದು ಸಮಾಂತರ ಶ್ರೇಣಿಯಲ್ಲಿ 3ನೇ ಪದ A3 = 5 ಅಂತ ಇದೆ ಮತ್ತು A7 ಎಷ್ಟಿದೆ? 9 ಇದೆ. ನಮಗೆ ಬೇಕಾಗಿರುವಂಥದ್ದೇನು? ಮೊದಲನೇ ಪದ ಗೊತ್ತಿಲ್ಲ, ಸಾಮಾನ್ಯ ವ್ಯತ್ಯಾಸ ಕೂಡ ಗೊತ್ತಿಲ್ಲ. ಈ ರೀತಿಯಾಗಿ ಸಮಾಂತರ ಶ್ರೇಣಿಯಲ್ಲಿ 2 ಪದಗಳ ವ್ಯಾಲ್ಯೂವನ್ನು ಕೊಟ್ಟಾಗ, 2 ಪದಗಳ ಬೆಲೆಯನ್ನು ಕೊಟ್ಟಾಗ ನಾವು ಯಾವ ರೀತಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದು ಅಂತ ನೋಡೋಣ. ಇದಕ್ಕೆ 2 ಮೆಥಡ್ಗಳಿವೆ. ಈಗ ಸಮಾಂತರ ಶ್ರೇಣಿಯ 3ನೇ ಪದವನ್ನು ನಾವು ಸಾಮಾನ್ಯ ರೂಪದಲ್ಲಿ ಯಾವ ರೀತಿಯಾಗಿ ಬರೀಬೋದಪ್ಪ ಅಂದರೆ A+2D = 5 ಅಂತ ಬರಿಬೋದು. ಅದೇ ರೀತಿಯಾಗಿ 7ನೇ ಪದವನ್ನು A+6D = 9. ಈಗ 2 ಸಮೀಕರಣಗಳು ಸಿಗ್ತಾ ಇದ್ದಾವೆ. ಈ 2 ಸಮೀಕರಣಗಳನ್ನು ಸಾಲ್ವ್ ಮಾಡಿ ನಾವು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡ್ಕೋಬೋದು. ಓಕೆ, 2 ಮೆಥಡನ್ನು ಕೂಡ ನಾವೀಗ ಡಿಸ್ಕಸ್ ಮಾಡೋಣ. ಯಾವ ರೀತಿಯಾಗಿ ಯಾವ ಒಂದು ಮೆಥಡ್ ನಿಮಗೆ ಈಸಿ ಆಗುತ್ತೆ ಅದನ್ನು ನೀವು ಸಾಲ್ವ್ ಮಾಡ್ಬೋದು. ಓಕೆ, ಈಗ ಸಮಾಂತರ ಶ್ರೇಣಿಯಲ್ಲಿ 7ನೇ ಪದವನ್ನು ನೋಡೋಣ. A+6D = 9. ಈಗ 3ನೇ ಪದವನ್ನು A+2D = 5. ಈ 2 ಸಮೀಕರಣವನ್ನು ಏನು ಮಾಡೋಣಪ್ಪ ಅಂದರೆ ಸಾಲ್ವ್ ಮಾಡೋಣ. ಸಾಲ್ವ್ ಮಾಡಿದಾಗ ಇಲ್ಲಿ ಸೈನನ್ನು ಚೇಂಜ್ ಮಾಡೋಣ. ಸೈನ್ ಮಾಡಿದಾಗ A ಕ್ಯಾನ್ಸಲ್. ನೆಕ್ಸ್ಟ್ ಏನು ಉಳಿಯುತ್ತೆ? -4D. ಇಲ್ಲಿಯೂ ಕೂಡ ಅಷ್ಟೇ -4 ಉಳಿಯುತ್ತೆ. ಈಗ D = -4 / -4 ಅಂದಾಗ ಸಾಮಾನ್ಯ ವ್ಯತ್ಯಾಸ 1 ಬರುತ್ತೆ. ಈ ಸಾಮಾನ್ಯ ವ್ಯತ್ಯಾಸ D = 1 ಅಂತ ಬಂದಾಗ ಈ ಸಮೀಕರಣ 2ರಲ್ಲಿ D ವ್ಯಾಲ್ಯೂವನ್ನು ಅಪ್ಲೈ ಮಾಡೋಣ. A+2 × 1 = 5. A = 5 - 2 ಅಂದಾಗ 3. ಮೊದಲನೇ ಪದ 3 ಬರ್ತಾಯಿದೆ, ಸಾಮಾನ್ಯ ವ್ಯತ್ಯಾಸ 1 ಬರ್ತಾಯಿದೆ. ಈ ಒಂದು ವ್ಯಾಲ್ಯೂವನ್ನು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪದಲ್ಲಿ ಅಪ್ಲೈ ಮಾಡಬೇಕು. ಏನಿದೆ ಸಾಮಾನ್ಯ ರೂಪ? A+D A+2D ಅಂತ ಇದೆ. ಮೊದಲನೇ ಪದ 3, ನೆಕ್ಸ್ಟ್ 3 + 1 4, ನೆಕ್ಸ್ಟ್ 2 × 1 1 + 3 5. ಈ ರೀತಿಯಾಗಿ ಸಮಾಂತರ ಶ್ರೇಣಿ ನಮಗೆ ಸಿಗುತ್ತಾ ಹೋಗುತ್ತೆ. ಇದು ಒಂದು ಮೆಥಡ್ ಆಯಿತು. ಇನ್ನೊಂದು ಮೆಥಡ್ ಯಾವುದಪ್ಪ ಅಂತ ನೋಡೋಣ. ಇನ್ನೊಂದು ಮೆಥಡ್ ಏನಂದರೆ, ಈಗ ಈ 2 ವ್ಯಾಲ್ಯೂಸ್ಗಳನ್ನು ತೆಗೆದುಕೊಳ್ಳೋಣ. ನೇರವಾಗಿ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯೋಣ. ಸೂತ್ರ ಏನಿದೆ ಅಂದರೆ A7 - A3 / A7 ಎಷ್ಟಿದೆ? 9 ಇದೆ. ಒಂದು ಸೂತ್ರವನ್ನು ಮಾಡ್ಕೊಳ್ಳೋಣ. ಇದನ್ನು D = AP - AQ / P - Q. ಇದು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಲು ಬಳಸುವಂಥ ಸೂತ್ರ. ಅದನ್ನು ಈ ರೀತಿಯಾಗಿ ಕೂಡ ಬರೀಬೋದು, TP - TQ / P - Q. ಈ ರೀತಿಯಾಗಿ ಕೂಡ ಸೂತ್ರ ಇದೆ. ಈ ಸೂತ್ರದಲ್ಲಿ ನಾವೀಗ ವ್ಯಾಲ್ಯೂಗಳನ್ನು ಅಪ್ಲೈ ಮಾಡೋಣ. TP ಅಂದರೆ ಯಾವುದಾದ್ರೂ ಒಂದು ವ್ಯಾಲ್ಯೂವನ್ನು ತಗೋಬೋದು. ಈಗ TP ಅಂದರೆ ನಾವು A7 ಅಂತ ತಗೋತೀನಿ. TQ ಅಂದರೆ A3 ಅಂತ ತಗೋತೀವಿ. P - Q ಅಂದಾಗ P ಅಂದರೆ ಏನಿದೆ? 7. Q ಅಂದರೆ ಎಷ್ಟಿದೆ? 3 ಇದೆ. ಈಗ A7 ಅಂದರೆ ಎಷ್ಟಿದೆ? 9 ಇದೆ. A3 ಅಂದರೆ ಎಷ್ಟಿದೆ? 5 ಇದೆ. 7 - 3.
ನೋಡಿ 9 - 4 ಎಷ್ಟಾಗುತ್ತೆ? 4. 7 - 3 4. ಹಾಗಾದರೆ ಸಾಮಾನ್ಯ ವ್ಯತ್ಯಾಸ ಇಲ್ಲಿ ಕೂಡ ಏನು ಬಂತು? D = 1 ಅಂತ ಬಂತು. ಈ ಒಂದು ವ್ಯಾಲ್ಯೂವನ್ನು ಸಾಮಾನ್ಯ ವ್ಯತ್ಯಾಸವನ್ನು ಈ ಒಂದು 3 ಮೂರನೇ ಪದದಲ್ಲಿ ನಾವು ಅಪ್ಲೈ ಮಾಡ್ಕೋಬೇಕು. ಮೂರನೇ ಪದ ಸಾಮಾನ್ಯ ರೂಪ a + 2d = 5. ಡಿ ವ್ಯಾಲ್ಯೂವನ್ನು ಇಲ್ಲಿ ಅಪ್ಲೈ ಮಾಡಿದಾಗ d = 1 ಅಂದಾಗ a = 3 ಬರುತ್ತೆ. ಅದೇ ರೀತಿಯಾಗಿ ಈಗ ಸಾಮಾನ್ಯ ವ್ಯತ್ಯಾಸ ಮೊದಲನೇ ಪದ ಸಿಕ್ತು. ಸಾಮಾನ್ಯ ರೂಪದಲ್ಲಿ ಇವೆರಡು ವ್ಯಾಲ್ಯೂಗಳನ್ನು ಅಪ್ಲೈ ಮಾಡಿದಾಗ ಸಮಾಂತರ ಶ್ರೇಣಿ ನಮಗೆ ಸಿಗುವಂಥದ್ದು. ಈಗ ಮೊದಲನೇ ಪದ 3, ಎರಡನೇ ಪದ 3 + 1 4 5. ಈ ರೀತಿಯಾಗಿ ಸಮಾಂತರ ಶ್ರೇಣಿ ನಮಗೆ ಸಿಗುವಂಥದ್ದು. ಓಕೆ ಫ್ರೆಂಡ್ಸ್, ಸಮಾಂತರ ಶ್ರೇಣಿಗಳು ಸಂಬಂಧಿಸಿದಾಗೆ nth ಟರ್ಮನ್ನು ಕಂಡುಹಿಡಿಯಲಿ ಇವು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಎಕ್ಸಾಂಪಲ್ಗಳಿವೆ. ಇನ್ನೂ ಉಳಿದ ಎಕ್ಸಾಂಪಲ್ಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡೋಕ್ಕೆ ಥ್ಯಾಂಕ್ ಯು ಸೊ ಮಚ್.